ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿರುವಂಥ ಪ್ರಸಿದ್ಧ ಮಾತಾ ವೈಷ್ಣವಿ ದರ್ಶನಕ್ಕೆ ಹೊಂಟಿವಿ. ಅಲ್ಲಿ ನಡು ಬರುವಂಥ ಸಮಸ್ಯೆಗಳು ಏನೇನೆಲ್ಲ ಎದುರಿಸಿದ್ವಿ, ಆಮೇಲೆ ಎಷ್ಟು ಟೈಮ್ ಬೇಕಾಯಿತು ಹತ್ತಿ ಇಳಿಯಾಕ ಆ ಗುಡ್ಡನ, ಆಮೇಲೆ ಅಲ್ಲಿ ಯಾವ್ಯಾವ ಸೌಲಭ್ಯಗಳಿದಾವೆ, ಯಾರ್ಯಾರಿಗೆ ಆ ಒಂದು ಸೌಲಭ್ಯ ಪಡ್ಕೊಳ್ಬಹುದು, ಯಾವ್ಯಾವ ರೀತಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಪ್ರತಿಯೊಂದನ್ನು ಇದ್ರಾಗ ಡೀಟೇಲ್ ಆಗಿ ಹೇಳ್ಕೊಟ್ಟೇನಿ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ಸೊ ನೆಕ್ಸ್ಟ್ ಯಾರು ಹೋಗೋರದಿರಿ ಅವರಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ಯಾರು ಹೋಗಾತಿಲ್ಲ ಅವ್ರಿಗೆ ಸಹಿತ ಶೇರ್ ಮಾಡಿರಿ, ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಜರ್ನಿ ಅಂತೂ ಇಷ್ಟು ಅನುಭವ, ಇಲ್ಲಿ ಒಂದು ಅನುಭವ ಇಷ್ಟು ಚಲೋ ಐತ್ರಿ. ಖರೇನ ಜೀವನದಾಗ ಒಂದು ಸರಿನಾದರೂ ಈ ಥರ ಒಂದು ಅನುಭವನ ಪಡಿಲೇಬೇಕು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಮಾರ್ನಿಂಗ್ 4:15 ಎದ್ದು ಸ್ನಾನ ಗಿನ ಮಾಡಿಕೊಂಡು ನಾಷ್ಟ ಅದು ಮಾಡ್ದೇನ ಹಂಗೆ ದಾರಿಯಲ್ಲಿ ಏನಾದರೂ ತಿಂದ್ರೆ ಆಯ್ತು ಅಂತೇಳಿ 4:15 ಮನೆ ಬಿಟ್ಟಿದ್ವಿ ರೀ. ಸೊ ನಡು ಕ್ಯಾಬ್ ನಿಂದ್ರಿಸ್ಕೊಂಡು ಅಲ್ಲಿ ನಾಷ್ಟ ಮಾಡಿದ್ವಿ. ಅಂತೂ ಇಂತೂ ಬಂದಾಗ ಕಟ್ರಾ ನಾವು ರೀಚ್ ಆದ್ವಿ. ಇಲ್ಲಿ ನಮ್ಮ ಸರ್ ಏನೋ ಹೇಳ್ಬೇಕನ್ನಕತ್ತಾರ, ಕೇಳ್ರಿ ಅವ್ರು ಏನು ಹೇಳತ್ತ. ಇದು ಒನ್ಲಿ ಡಿಫೆನ್ಸ್ ಕೌಂಟರ್, ಆರ್ಮಿ ಪರ್ಸನ್ ಅಷ್ಟೇ ಬರ್ತಾರೆ ಇಲ್ಲಿ. ಆರ್ಮಿ ಸಂಬಂಧಿಕರು ಅವ್ರ ರಿಲೇಟೆಡ್ ಯಾರು ಬಂದ್ರೆ ಇಲ್ಲಿ ಟಿಕೆಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮಾಡಿಸಿ ನಂತರ ಮಾತಾ ದರ್ಶನಕ್ಕಿಲ್ಲ ಹೋಗ್ಬೇಕು ದರ್ಶನ ಮಾಡೋಕೆ. ಇದು ಆರ್ಮಿದವ್ರಿಗೆ ಅಷ್ಟೇ ಇಲ್ರಿ, ಆರ್ಮಿ ಕೌಂಟರ್ ಬೇರೆನೇ ಐತಿ. ओनली फॉर डिफेंस पर्सन्स, वो भी इंडियन आर्मी के लिए, किसी दूसरा के लिए नहीं है. ಅವ್ರಷ್ಟೇ ಬಂದ್ರೆ ಅವ್ರಿಗೆ ಕೌಂಟರ್ ಅಷ್ಟೇ ಬೇರೆ ಐತೆ. ಆಮೇಲೆ ದರ್ಶನದ ಕೌಂಟರ್ ಬೇರೆ ಇರ್ಬೇಕಲ್ರಿ ಮ್ಯಾಲೆ. ಓಕೆ, ಹಾಂ, ಆರ್ಮಿ ಕೌಂಟ್ರ್ ಗೇಟ್ ನಂಬರ್ 5 ನಮ್ಮ ಆರ್ಮಿಯವ್ರಿಗೆ ಅಷ್ಟೇ ಎಂಟ್ರೆನ್ಸ್ ಇದೆ, ಬಾಕಿ ಯಾರಿಗೂ ಇಲ್ಲ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊರಿ, ಇಲ್ಲಿ ಆರ್ಮಿ ಕೌಂಟ್ರ್ ಬೇರೆನೇ ಐತೆ ಅಂತ ಹೇಳಿ. ರಿಜಿಸ್ಟ್ರೇಷನ್ ಕೌಂಟರ್ ಬೇರೆ, ಆಮೇಲೆ ಮೇಲೆ ದರ್ಶನ ಭವನಕ್ಕೆ ಮಾತಾ ದರ್ಶನ ಭವನಕ್ಕೆ ಹೋದ್ಮೇಲೆ ಗೇಟ್ ನಂಬರ್ 5ಗೆ ಒನ್ಲಿ ಫಾರ್ ಆರ್ಮಿ ಇದೆ. ಸ್ಟಾರ್ಟ್ ಮಾಡಿದ್ನ ಟೈಮ್ ಹಿಡಿಲಿರಿ. ಆಮೇಲೆ ಮಾತಾ ದರ್ಶನ ಮಹಾದ್ವಾರದಿಂದ ರೀ ಈಗ ಎಷ್ಟಾಯ್ತು? 7:47 ಆಗಿತ್ತು ನೋಡೋಣ್ರಿ. ಈಗಿಂತ ಸ್ಟಾರ್ಟ್ ಮಾಡಿದ್ರೆ ಯಾವ ಮಾರ್ನಿಂಗ್ ಯಾವ ಎಷ್ಟು ಗಂಟೆಗೆ ಹೋಗಿ ಮುಟ್ತೇವೆ ಅಂಥೇಳಿ. ಈಗಿನ ಟೈಮ್ ಇನ್ನೂ ಹಿಡಿಯಂಗಿಲ್ಲ, ಈಗ ಹತ್ತಾಗ ಚಾಲು ಮಾಡತ್ತೇವೆ ನೋಡ್ರಿ. ಮೇನ್ ದ್ವಾರ ಇಲ್ಲಿಂತ್ರನೇ ಚಾಲು ಆಗ್ತೈತಿ. ಈ ID ಕಾರ್ಡ್ಗಳ್ನೆಲ್ಲ ಅಲ್ಲೇ ಕೊಡ್ಬೇಕು. ಈ ID ಕಾರ್ಡ್ಗಳು ನಾವು ನಮ್ಮ ಒಂದು ಆರ್ಮಿ ಕೌಂಟರ್ನಾಗ ಹೋಗಿ ಫೋಟೋ ತೆಗೆಸ್ಕೊಂಡು ತಗೊಂಡು ಬಂದೇವಿ. ಇಲ್ಲಿ ನೋಡಿ ಕ್ಯೂ ಎಷ್ಟೈತಿ. ಓ ಹಾಂ, ನಮ್ಮ ಆರ್ಮಿದವ್ರದ್ದು ಐ ಕಾರ್ಡ್ ಬೇರೆ ಅದಾವ, ಬೇರೆ ಅವರು ಐ ಕಾರ್ಡ್ ಬೇರೆ ಅದ ತೋರಿಸ್ತಂತಲ್ರಿ. ಹಿಂಗದ ನೋಡ್ರಿ ಬೇರೆ ಅವರು. ಎಷ್ಟು ಕ್ರೌಡ್ ಐತೆ ನೋಡ್ರಿ, ನೋಡಿನ ಖುಷಿ ಆಗ್ತೈತಿ. ಹತ್ತಾಕಂತೂ ನಿಜವಾಗ್ಲೂ ಇಷ್ಟು ಖುಷಿ ಆಗ್ತೈತಿ. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಸರಿನಾದರೂ ಬಂದೆ ಇಲ್ಲೇ ನಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕ್ರಿ. ನಾವು ಆ ಮಹಾದ್ವಾರದಿಂದ ಟಿಕೆಟ್ ಕೌಂಟರ್ ಎಲ್ಲ ದಾಟ್ಕೊಂಡು ಎಲ್ಲ ಬರೋ ತನಕ ಅಂದ್ರೆ ಕರೆಕ್ಟ್ 8 ಗಂಟೆ 10 ನಿಮಿಷಕ್ಕೆ ಹತ್ತಕ್ಕೆ ಸ್ಟಾರ್ಟ್ ಮಾಡೀವ್ರಿ. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಪ್ರತಿಯೊಬ್ಬರು ಈ ಕೋಲ್ ತೊಗೊಂಡು ಹತ್ತಲೇಬೇಕ್ರಿ, ಯಾಕಂದ್ರೆ ಭಾಳ ಹೈಟ್ ಅದ ಅದು ಹತ್ತಾಗ. ನಡು ನೀವು ಹತ್ತುವಾಗ ಹಸಿವಾದ್ರೆ ಇಲ್ಲಿ ಲಂಗರ್ ಇಟ್ಟಾರೆ, ಏನಾದರೂ ಪ್ರಸಾದ ತಿನ್ನಕಂತೇಳಿ. ಇಲ್ಲಿ ಹತ್ತೋಕೆ ಆಗೋದಿಲ್ಲ ಅನ್ನೋರಿಗೆ, ಸಣ್ಣ ಮಕ್ಕಳಿಗೆ, ಆಮೇಲೆ ವಯಸ್ಸಾದವ್ರಿಗೆ ಅಥವಾ ಹೆಂಗೆ ಇದ್ದವ್ರಿಗೆ ಸಹಿತ ಈ ಬೇಬಿ ಸಿಟ್ಟಿಂಗ್ ಇಟ್ಟಾರ್ರಿ. ಅವರೇ ಬರ್ತಾರೆ ಜೊತೆಗೆ. ಬೇಡಪ್ಪ ಅಂತಂದ್ರೆ ನಮ್ಮ ಜೊತೆಗೆ ಯಾರಾದರೂ ಇದ್ರೆ ಅವರು ಸಹಿತ ಈ ಒಂದು ಬೇಬಿ ಸಿಟ್ಟಿಂಗ್ ಒಳಗೆ ಕುಂದ್ರಿಸ್ಕೊಂಡು ತೊಗೊಂಡು ಮೇಲಿನ ತನಕ ಹೋಗ್ಬೋದ್ರಿ. ಬರೋದು ಮತ್ತು ಹೋಗೋದು ಅವರು ದುಡ್ಡು ಇಸ್ಕೊಳ್ತಾರೆ. ಜಮ್ಮು ಕಾಶ್ಮೀರದಲ್ಲಿ ಈ ವ್ಯಾನ್ಗಳ ಕರ್ನಾಟಕ ಪಾಸಿಂಗ್ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ರೀ. ಇದನ್ನು ಬೆಂಗಳೂರವರು ಯಾರೋ ದೇಣಿಗೆ ಕೊಟ್ಟಾರ. ಇಲ್ಲೇ ನಡುವೆ ಅರ್ಧ ಕುಮಾರಿ ಅಂತ ಬರುತ್ತೆ, ಅಲ್ಲಿಂದ ಈ ವ್ಯಾನ್ಗಳು ಚಾಲುವಾಗ್ತವೆ. ಇಲೆಕ್ಟ್ರಿಕಲ್ ವ್ಯಾನ್ಗಳು ರೀ, ಯಾರಿಗೆ ಗೊತ್ತಿಲ್ಲ. ಸೊ ಅವರ ಇದನ್ನ ಯೂಸ್ ಮಾಡ್ಕೊಳ್ರಿ. ಅಲ್ರಿ ಟೈಮ್ ಎಷ್ಟಾಗೈತ್ರಿ ಈಗ? ಟೈಮ್ 12:38 12:38 ನಾವು ಎಷ್ಟು ಗಂಟೆಗೆ ಹತ್ತ ಚಾಲು ಮಾಡಿದ್ದೀವಿ? 8 ಗಂಟೆ 10 ನಿಮಿಷಕ್ಕೆ. 12:39 ಆತ್ರಿ. ಬಂದು ರೀಚ್ ಆಗಕ್ಕೆ ಇನ್ನೂ ದರ್ಶನ ಆಗಿಲ್ಲ, ರೀಚ್ ಅಂತೂ ಆಗಿಲ್ಲ ನೋಡ್ರಿ. ವೈಷ್ಣವ ಮಾತಾ ಮಂದಿರ ಎಷ್ಟು ಚಂದ ಕಾಣತೈತಿ. ನಿಜವಾಗ್ಲೂ ಇದನ್ನು ನೋಡಿದ ತಕ್ಷಣ ನಮ್ಮ ಕಣ್ಣುಗಳು ಪಾವನ ಅಂತ ಅನಿಸುತ್ತೆ. ಅಷ್ಟು ಚಂದ ಕಾಣತೈತಿ. ರಾತ್ರಿ ಎಲ್ಲ ನೋಡ್ತಿರ್ಬೋದು ನೀವು. ಇಲ್ಲ ವೈಷ್ಣವ ಮಾತಾ ದೂರಿಂದ ಐತ್ರದು, ಇನ್ನೂ ದೂರ ಭಾಳ ಐತೆ, ನಾವು ಎಲ್ಲ ಸಮೀಪ ಕಾಣಿಸಾಕತ್ತೈತಿ. ಇಷ್ಟು ಚಂದ ಅನಿಸ್ತು. ಖರೇನ ಮನಸ್ಸಿಗೆ ಶಾಂತ ಅನಿಸುತ್ತೆ. ಅಲ್ಲಿ ಒಂದು ಸಾರಿನಾದರೂ ನೀವು ಹೋಗಲೇಬೇಕು. ಅಷ್ಟೊಂದು ಸೂಪರ್ ಆಗಿರುವಂಥ ಒಂದು ಪ್ಲೇಸ್ ಕೂಡ ಹೌದ್ರಿ ಇದು.
ಪೀಸ್ಫುಲ್ ಅಂತ ಹೇಳ್ಬೋದು. ಈ ಪ್ಲೇಸಿಗೆ ಬಂದರೆ ಇಷ್ಟೊಂದು ನೆಮ್ಮದಿ ಸಿಗುತ್ತೆ ರೀ. ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಇಲ್ಲಿ ಡಿಪೆಂಡ್ಸ್ ಪರ್ಸನ್ಗೆ ಅಂತಾನೆ ಲಗೇಜ್ ಇಡೋಕೆ ಬೇರೆ ಒಂದು ಕೌಂಟರ್ ಅದ ರೀ. ಯಾರಿಗೆ ಗೊತ್ತಿರೋದಿಲ್ಲ ಈ ವಿಡಿಯೋನ ಅವರಿಗೆ ಶೇರ್ ಮಾಡ್ರಿ, ಹೆಲ್ಪ್ ಆಗುತ್ತೆ. ಬಿಟ್ಟು ಪ್ರಸಾದ ವೈಷ್ಣವ ಮಾತೆದ ಇದ್ರೊಳಗೆಲ್ಲ ಡ್ರೈ ಫ್ರೂಟ್ಸ್ ಅದಾವ ನೋಡ್ಬೋದು. ನೀವು ಇಲ್ಲೇ ಕಾಣಿಸಾದ ತಿಂದೆ ನಾವು ಆಲ್ರೆಡಿ ಅಲ್ಲ. ಆಮೇಲೆ ಇದ್ರೊಳಗೆ ವೈಷ್ಣವ ಮಾತಾ ಅಂದ್ರೆ ಕಾಯಿನ್ ಐತಿ, ಪೂಜೆ ಮಾಡಕತ್ತೆ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ. ಟೈಮ್ 1:47. ನಮ್ಮ ದರ್ಶನ ಆಗಿ ನಾವು ಹೊರ ಬಂದ್ವಿ. ಇವಾಗ ಇನ್ನು ಮತ್ತೆ ಕೆಳಗೆ ಇಳಿಯಕ್ಕೆ ಚಾಲು ಮಾಡ್ಬೇಕೇನು. ಸ್ವಲ್ಪ ಹೊತ್ತು ಕೂತ್ವಿ ರೀ, ಯಾಕಂದ್ರೆ ಅಲ್ಲಿಂದ ನಡ್ಕೊತ ಬಂದಿದ್ವಿ. ಆಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಮತ್ತು ಇಳ್ಯಾಕೆ ನಮಗೆ ಶಕ್ತಿ ಎನರ್ಜಿ ಬರಲಿ ಅಂತ ಸ್ವಲ್ಪ ಕಾಫಿ ಕುಡಿದ್ವಿ. ಇವಾಗ ಟೈಮ್ 4:15 ಆಗೈತೆ ರೀ. ವಾಪಸ್ ದರ್ಶನ ಮುಗಿಸ್ಕೊಂಡು ಮಾತಾ ವೈಷ್ಣವಿದ ವಾಪಸ್ ನಾವು ಗುಡ್ಡ ಇಳ್ಯಾಕತ್ತೀವಿ ರೀ. ಸೊ ಇಲ್ಲಿ ಆಲ್ರೆಡಿ ಬೆಳಕಾಗಿದೆ ನೋಡ್ರಿ 4:15ಗೆ ಗುಡ್ಡದೊಳಗೆ. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋಕೆ ಗೊತ್ತಾಗತ್ತಿಲ್ಲ. ಅಷ್ಟು ಚಂದ, ಅಷ್ಟು ಚಲೋ, ಮೈಂಡ್ ಫ್ರೆಶ್ ಆಯ್ತು ರೀ. ಖರೇನ ಮತ್ತೆ ಹೋಗ್ಬೇಕು ಅನ್ಸುತ್ತೆ ಈ ಥರ ಪ್ಲೇಸ್ಗಳಿಗೆ. ಕೆಳಗಡೆ ನೋಡ್ರಿ ಎಷ್ಟು ಚಂದ ಕಾಣತೈತಿ. ನಾವು ಎಷ್ಟು ಮ್ಯಾಲದೇವೆ ಅಂಥೇಳಿ. ಇವಾಗೆಲ್ಲ ಜಾಲ್ರಿ ಹಾಕ್ಯಾರ. ನಡು ಮೊದಲು ಜಾಲ್ರಿ ಇರಲಿಲ್ಲ. ಈಗ ನಾವು ಒಂದು 13-12 ವರ್ಷದ ಹಿಂದೆ ಹೋಗಿದ್ವಿ ರೀ ಅವಾಗ. ಇವಾಗೆಲ್ಲ ಭಾಳ ಅಂದ್ರೆ ಭಾಳ ಸೇಫ್ಟಿ ಮಾಡ್ಯಾರ, ಭಾಳ ಚಲೋ ಮಾಡ್ಯಾರ. ಆಮೇಲೆ ಈ ಥರ ಶಾರ್ಟ್ಕಟ್ನಾಗ ನೀವು ಹೋಗ್ಬಿಟ್ರಪ್ಪ ಅಂತಂತಂದ್ರೆ ಜಲ್ದಿನೇ ಹೋಗಿ ಮುಟ್ತೀರಿ. ಹತ್ತುವಾಗ ಮಾತ್ರ ಸಾಧ್ಯನೇ ಇಲ್ಲ, ಹತ್ತಕ್ಕಾಗೋದಿಲ್ಲ ರೀ. ಅಂತೂ ಇಂತೂ ಲಾಸ್ಟಿಗೆ ಬಂದ್ವಿ ರೀ. ನಾನು ನಡುವಿಂದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಕಾಡು ಕೋಳಿ ಸಿಕ್ಕು ರೀ ನಮಗೆ. ಫಸ್ಟ್ ಟೈಮ್ ನಾನು ನೋಡಿದ್ದೆ. ಇಲ್ಲಿ ಅನುಭವ ಮಾತ್ರ ಎಕ್ಸಲೆಂಟ್, ಅಲ್ಟಿಮೇಟ್ ಅಂತ ಹೇಳ್ಬೋದು ರೀ. ನಿಜವಾಗ್ಲೂ ಯಾರೆಲ್ಲ ನೋಡಿಲ್ಲ ಜೀವನದಲ್ಲಿ ಒಂದು ಸಾರಿನಾದರೂ ಈ ವೈಷ್ಣವ ಮಾತಾ ದರ್ಶನ ಮಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಂದುಬಿಟ್ಟು ಜಮ್ಮು ಕಾಶ್ಮೀರದಲ್ಲೇ ಇದೆ ರೀ. ಒಂದು ಸಾರಿನಾದರೂ ಬರ್ರಿ, ಈ ಒಂದು ವೈಷ್ಣವ ಮಾತಾ ದರ್ಶನ ಪಡೀರಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ. ನಾನು ಕೂಡ ಖುಷಿ ಪಡ್ತೀನಿ. ಸೊ ಇದೇ ಥರ ವಿಡಿಯೋಸ್ ಬೇಕಪ್ಪ ಅಂತಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.